ಕಳೆದ ಬಾರಿಯೂ ಕೂಡ ಇಲ್ಲ ಪಿ ರಾಜು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಗೊಂದಲವನ್ನು ಉದ್ದೇಶಪೂರ್ವಕವಾಗಿ ಕಾರ್ಯಕರ್ತರಲ್ಲಿ ಹುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಈ ಸಾರಿಯೂ ಕೂಡ ಇಲ್ಲ ರಾಜೀವ್ ಅವರು ಇಲ್ಲಿ ನಿಲ್ಲೋದಿಲ್ಲ, ಕುರ್ಚಿಯಲ್ಲಿ ನಿಲ್ಲೋದಿಲ್ಲ, ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನು ಹುಟ್ಟಾಕ್ತಾ ಇದ್ದಾರೆ. ಇಂತಹ ಯಾವುದೇ ಗೊಂದಲಗಳು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಬರೋದು ಬೇಡ. ಸ್ಪಷ್ಟವಾಗಿ ನಾನು ಕುರ್ಚಿ ಮತಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾನೆ. ಯಾವುದೇ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರೆ ಅವು ಎಲ್ಲವೂ ಕೂಡ ಊಹಾಪೋಹ. ಬೇಕಂತಾನೆ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಹಾಗಾಗಿ ಯಾರೂ ಕೂಡ ಅಂತಹ ಊಹಾಪೋಹಗಳಿಗೆ, ಅಂತಹ ಗೊಂದಲಕ್ಕೆ ಕಿವಿ ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ನಾನು ಸ್ಪಷ್ಟವಾಗಿ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯ ನನ್ನ ಕರ್ಮಭೂಮಿಯಾಗಿ ಕುರ್ಚಿ ಮತಕ್ಷೇತ್ರದಿಂದನೇ ಪ್ರಾರಂಭ ಮಾಡಿದ್ದು. ಹಾಗಾಗಿ ನಾನು ಏನೇ ಹೋರಾಟವನ್ನು ಮಾಡಿದ್ರು ಅದು ಕುರ್ಚಿ ಮತಕ್ಷೇತ್ರದಲ್ಲೇ ನನ್ನ ಹೋರಾಟವನ್ನು ಮಾಡ್ತೇನೆ. ಇದಾಗಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ದೊಡ್ಡ ಸಾಧನೆ ಅಂದರೆ ಬೆಲೆ ಏರಿಕೆ ಮಾಡಿರುವಂಥದ್ದು ಹಾಗೂ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುವಂಥದ್ದು. ನನ್ನ ಅವಧಿಯಲ್ಲಿ ಸಾವಿರಾರು ಮನೆಗಳನ್ನು ಮಂಜೂರು ಮಾಡಿದ್ವಿ. ಈ ಸರ್ಕಾರ ಬಂದಾಗ ಇವನ್ ಸಿಂಗಲ್ ಮನೆಗಳು ಮಂಜೂರಾತಿ ಬಂದಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗ್ರಾಮ ಸಭೆಯಲ್ಲಿ ಮಂಜೂರಾಗಿಲ್ಲ. ಎರಡನೇದಾಗಿ ನನ್ನ ಅವಧಿಯಲ್ಲಿ SC STಗಳಿಗೆ ಎಷ್ಟು ಯೋಜನೆಗಳನ್ನು ತಂದಿದ್ವಿ, ಅಂತಹ ಯಾವುದೇ ಯೋಜನೆಗಳು ಈ ಸರ್ಕಾರದಿಂದ ಬಂದಿಲ್ಲ. ಈ ಸರ್ಕಾರ ಟ್ರಾನ್ಸ್ಫಾರ್ಮರ್ಗಳನ್ನು, ಸಾವಿರಾರು ಟ್ರಾನ್ಸ್ಫಾರ್ಮರ್ಗಳನ್ನು ರೈತರಿಗೆ ಮಂಜೂರು ಮಾಡಿಸಿದ್ವಿ. ಈಗ ಒಂದು ಟ್ರಾನ್ಸ್ಫಾರ್ಮರ್ ಪಡ್ಕೊಳ್ಬೇಕು ಅಂದರೆ ರೈತ ಕನಿಷ್ಠ 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಎಲ್ಲಿಂದ ತರ್ತಾನೆ ರೈತ? ಹೆಣ್ಣು ಮಕ್ಕಳು ಹಿಟ್ಟಿನ ಗಿರಣಿಗೆ ಹೋದ್ರೆ ಏನು ಮೊದಲು ದುಡ್ಡು ಕೊಡ್ತಿದ್ರು ಅದರ 4 ಪಟ್ಟು ದುಡ್ಡನ್ನು ಕೊಡಬೇಕಾಗಿದೆ. ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡ್ರೆ ಅದರ ಕರೆಂಟ್ ಬಿಲ್ಲು 700 ರೂಪಾಯಿ 800 ರೂಪಾಯಿ ಬರ್ತಾ ಇದೆ. ಮೊದಲು ಅವರ ಮನೆ ಬಿಲ್ಲು ಮತ್ತೆ ಅಂಗಡಿಯ ಬಿಲ್ಲನ್ನು ಸೇರಿಸಿದ್ರು ಕೂಡ 500 ರೂಪಾಯಿ ದಾಟ್ತಿರ್ಲಿಲ್ಲ. ಇವತ್ತು ಮನೆಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಮನೆಯದು ಅಂಗಡಿದು ಸೇರಿಸಿ ಮತ್ತೆ ಬೇರೆಯವ್ರದ್ದು ಇವ್ರ ಮೇಲೆ ಹಾಕಿ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿಗಳು ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ TP ZP ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಈ ಸರ್ಕಾರಕ್ಕೆ ಜನ ಬುದ್ಧಿಯನ್ನು ಕಲಿಸ್ತಾರೆ. ನಾವು ಒತ್ತಾಯವನ್ನು ಮಾಡ್ತೇವೆ ಈ ಸರ್ಕಾರಕ್ಕೆ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ನಡೆಸಬೇಕು. ಎಲ್ಲೆಲ್ಲಿ ಪುರಸಭೆ, ಪಟ್ಟಣ ಪಂಚಾಯಿತಿಗಳು ಅವಧಿ ಮುಗಿಸಿದ್ದಾವೆ ಕೂಡಲೇ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ.